ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಒಂದು ಡೈಲಿ ಬ್ಲಾಗ್ ಆಗಿರುತ್ತೆ. ಹೋಳಿಗೆ ಮಾಡ್ತಾಯಿದ್ದೆ. ಅಂದರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗೀತಾ ಇದೆ. ಸೊ ಹೋಳಿಗೆ ಸೀಕರಣೆ ಫೇಮಸ್ ನಮ್ಮ ಸೈಡು, ಶಿವಮೊಗ್ಗ ಸೈಡು. ಸೊ ಅದನ್ನು ಮಾಡೋದು ಇವತ್ತು ಸಂಜೆ ಮಾಡೋದು. ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋಣ, ಹೋಳಿಗೆ ಎಲ್ಲ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಸರಿ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದು ನಾನು ಸ್ಟಾರ್ಟ್ ಮಾಡಿದ್ದೀನಿ. ರೆಸಿಪಿ ಏನು ತೋರಿಸಲ್ಲ, ಯಾಕಂತಂದರೆ ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ತಿದ್ದೀನಿ, ಯೂಟ್ಯೂಬ್ ಶಾರ್ಟ್ಸ್ಗೂ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸಾಂಬಾರು ಮಾಡ್ತೀನಿ, ಹೋಳಿಗೆ ಸಾಂಬಾರು. ಸೊ ಅದ್ರದ್ದು ತೋರಿಸ್ತೀನಿ, ಬನ್ನಿ. ಆಲ್ರೆಡಿ ಹೂರಣ ಎಲ್ಲ ರೆಡಿಯಾಗಿತ್ತು, ರುಬ್ಬಿ ತೆಗೆದಿಡೋದೊಂದೇ ಬಾಕಿ ಇತ್ತು. ಹಿಟ್ಟು ಕೂಡ ಕಲಿಸಿದ್ದೆ ನಾನು ನೆನೆಯಲ್ಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಹೂರಣ ರುಬ್ಬಿ ಎಲ್ಲ ಎತ್ತಿಟ್ಟು ಅದಾದಮೇಲೆ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದು ರೆಡಿ ಮಾಡ್ತಾಯಿದ್ದೆ. ನನಗೂ ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ ಊರ ಅಡುಗೆಗಳೇ ಜಾಸ್ತಿ ಇಷ್ಟ. ಬೆಂಗಳೂರು ಅಡುಗೆಗಳಿಗಿಂತ ಊರ ಅಡುಗೆಗಳೇ ಜಾಸ್ತಿ ಇಷ್ಟ. ಇಲ್ಲಿ ಊರಿಂದ ಏನೇ ಸಿಕ್ಕರೂ ನಾವು ಬಿಡಲ್ಲ, ಅದೆಷ್ಟೇ ರೇಟ್ ಆದ್ರೂ ಬಿಡಲ್ಲ, ತೊಗೊಂಡು ಬಂದು ಮಾಡ್ತಿರ್ತೀವಿ. ಆ್ಯಂಡ್ ಮನೇಲಿ ಮಾಡೋನು ಯಾವುದೂ ಬಿಡಲ್ಲ, ಎಲ್ಲ ಮಾಡ್ತೀವಿ. ಹೋಳಿಗೆ ಅಂತೂ ಜಾಸ್ತಿನೇ ಮಾಡ್ತೀವಿ, ಯಾಕಂತಂದರೆ ನಾವು ಊರ ಹಬ್ಬಗಳು ಆಲ್ಮೋಸ್ಟ್ ಅದು ಎಲ್ಲ ಹಬ್ಬಗಳನ್ನು ಊರಲ್ಲೇ ಮಾಡೋದ್ರಿಂದ ಇಲ್ಲಿ ಹಬ್ಬಗಳು ಮಾಡೋದು ಕಡಿಮೆ. ಸೊ ಹೋಳಿಗೆ ಗಿಳಿಗೆ ಎಲ್ಲ ಅಲ್ಲಾಗೋದ್ರಿಂದ ಇಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಚಾನ್ಸ್ ಸಿಕ್ಕರೆ ಸಾಕು ಹೋಳಿಗೆ ಮಾಡಿಬಿಡ್ತೀವಿ. ಹೋಳಿಗೆ ಇಬ್ಬರಿಗೂ ಇಷ್ಟ. ಎಷ್ಟೋ ಸರ್ತಿ ಹೋಟೆಲಿಂದ ತೊಗೊಂಡು ಬಂದು ಕೂಡ ತಿಂದಿರ್ತೀವಿ. ಹೋಟೆಲಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ದುಡ್ಡು ಕೂಡ ಅಷ್ಟೇ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಮಾವಿನ ಹಣ್ಣು ತೊಗೊಂಡು ಬಂದಿದ್ರು, ಒಂದು ಬಾದಾಮಿ ಮತ್ತೊಂದು ರಸಪುರಿಲೇ ಚೆನ್ನಾಗಾಗೋದು. ಆ್ಯಕ್ಚುಲಿ ನಮ್ಮದು ಸಂಡೇ ಪ್ಲ್ಯಾನ್ ಇತ್ತು, ಸಂಡೇ ಮಾಡಬೇಕು ಅಂತ, ಬಟ್ ಹಣ್ಣು ಜಾಸ್ತಿ ಆಗಿಬಿಟ್ಟಿದ್ವು. ಆ್ಯಂಡ್ ಒತ್ತಿರ್ತಾವಲ್ಲ ಆ ಥರ ಎಲ್ಲ ಆಗಿರುತ್ತೆ. ಇವತ್ತೇ ಮಾಡೋಣ, ಇಲ್ಲಾಂದರೆ ಹಾಳಾಗ್ಬಿಡ್ತವೆ ಅಂತ ಅಂದು ಶನಿವಾರನೇ ಮಾಡ್ತಾ ಇರೋದು, ಶನಿವಾರದ ಬ್ಲಾಗು. ನನಗೆ ಅಡುಗೆ ಮಾಡೋಕ್ಕೆ ಯಾಕೆ ಬೇಜಾರಾಗಲ್ಲ ಅಂತಂದರೆ, ಇಲ್ಲಿ ಗೈಸ್ ಅಲ್ಲಿ ನೋಡಿ ಗ್ರೀನರಿ ಇದೆ, ಅಲ್ಲೊಬ್ರು ಅಜ್ಜಿ ಇದ್ದಾರೆ. ಸೊ ಅವ್ರು ಮನೆ ಮುಂದೆ ಬೆಳೆಸ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇವಾಗ ಬೇಸಿಗೆ ಅಷ್ಟು ಇರಲ್ಲ ಹೂವು ಎಲ್ಲ, ಬಟ್ ಮಳೆಗಾಲ ಸ್ಟಾರ್ಟ್ ಆದರೆ ಫುಲ್ ಹೂವು ಬಿಟ್ಟಿರುತ್ತೆ, ಬೇಜಾರೇ ಆಗಲ್ಲ. ಆ್ಯಂಡ್ ಸ್ಕೈ ನಂಗೆ ಜಾಸ್ತಿ ಇಷ್ಟ ಗೈಸ್. ನೇಚರ್ ಅಂತಂದರೆ ನಾವು ಅಂದ್ಕೊಳ್ತೀವಿ ಬರೀ ಗ್ರೀನರಿ ಗಿಡ ಆ ಥರ ಎಲ್ಲ ಅಂತ, ಬಟ್ ಆ ಥರ ಅಲ್ಲ. ಆಕಾಶ ಕೂಡ ಒಂದು ನೇಚರ್. ನಂಗೆ ಜಾಸ್ತಿ ಇಷ್ಟ ಸ್ಕೈ ನೋಡೋದು, ಅದರಲ್ಲಿ ಕ್ಲೌಡ್ಸ್ ಎಲ್ಲ ವೆರೈಟಿ ಆಗಿರೋದು ಅದೆಲ್ಲ ಇಷ್ಟ. ಆ್ಯಂಡ್ ತಶು ಕೂಡ ನಾನು ಹೇಳ್ಕೊಡ್ತೀನಿ. ಹೋಳಿಗೆ ಸಾರಿಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಮಾಡೋಣ ಏನೇನು ಐಟಮ್ಸ್ ಅಂತ ನಾನು ತೋರಿಸ್ತೀನಿ. ಅದಾದಮೇಲೆ ಹಾಗೆ ಮಾಡ್ತೀನಿ. ಮಾಡುವಾಗ ಏನು ಹೇಳೋಕ್ಕೆ ಹೋಗಲ್ಲ, ಜಸ್ಟ್ ಫಸ್ಟಿಗೆ ಏನೇನು ಐಟಮ್ಸ್ ಅಂತ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮಾಡ್ತಾ ಒಂದು ವಿಷಯ ಹೇಳಬೇಕು ನಾನು, ಆದರೆ ಡೈರೆಕ್ಟಾಗಿ ಮಾತಾಡ್ತೀನಿ, ಇಲ್ಲಾಂದರೆ ವಾಯ್ಸ್ ಓವರ್ ಕೊಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ನನ್ನ ವಿಡಿಯೋ ನೋಡೋದು ತುಂಬ ಜನ ಮಕ್ಕಳಿರೋರು ಇದ್ದೀರಾ ಅಂತ ನನಗೆ ಗೊತ್ತು. ನನಗೆ ಆ ವಿಷಯ ಇಂಪಾರ್ಟೆಂಟ್ ಅನ್ನಿಸ್ತು. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡಿದರೆ ನಿಮಗೂ ಅದು ಹೆಲ್ಪ್ ಆಗುತ್ತೆ ಅಂತ ಅಂದು ನಾನಿವಾಗ ಹೇಳ್ತಿದ್ದೀನಿ. ಬನ್ನಿ, ಫಸ್ಟ್ ಏನೇನು ಐಟಮ್ಸ್ ಅಂತ ತೋರಿಸ್ತೀನಿ, ನೆಕ್ಸ್ಟ್ ಏನು ವಿಷಯ ಅಂತ ಹೇಳ್ತೀನಿ. ಸಾಂಬಾರ್ಗೆ ಏನು ಬೇಕು ಅಂತ ಹೇಳ್ತೀನಿ. ಫಸ್ಟು ಈರುಳ್ಳಿ, ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಒಂದು 2 ಸ್ಪೂನ್ ಜೀರಿಗೆ ಬೇಕು, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ, 2 ಕಾಳು ಮೆಣಸು, ಒಂದೊಂದೇ ತೊಗೊಂಡಿದ್ದೀನಿ, ಮಸಾಲೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಉದ್ದಿನಬೇಳೆ, ಶುಂಠಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಶುಂಠಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ, ನಾನ್ ವೆಜ್ ಅಲ್ಲ, ಇದು ವೆಜ್ ಅಲ್ಲ, ಸೊ ಅದಕ್ಕೆ. ಮತ್ತು ರುಬ್ಲಿಕ್ಕೆ ಹೂರಣ ಬೇಕು, ಅಂದರೆ ಬೇಳೆ ಇರುತ್ತಲ್ಲ ಅದು ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ, ಕೊತ್ತಂಬರಿ ಪುಡಿ 1 ಟೀ ಸ್ಪೂನು, ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅಂದರೆ ನಿಮ್ಮ ಖಾರ ನೋಡಿ ನೀವು ತೊಗೊಳ್ಳಿ. ಆ್ಯಂಡ್ ಆಲ್ರೆಡಿ ಕಾಯಿನ ನಾನು ಮಿಕ್ಸಿ ಮಾಡಿ ಇಟ್ಟಿದ್ದೀನಿ, ಅಂದರೆ ಹೆಚ್ಕೊಂಡಿದ್ದೀನಿ, ತುರಿದಿಲ್ಲಲ್ಲ, ಸೊ ಅದಕ್ಕೆ ಮುಂಚೆನೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹುಣಸೆಹಣ್ಣು ಬೇಕು. ನೆನೆಸಿಟ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ನೆನೆಸಿ ಹಿಂಡೋದಾದರೆ. ಬಟ್ ನಾನು ರುಬ್ಲಿಕ್ಕೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ, ಅಂದರೆ ನಂಗೆ ಆ ಕ್ವಾಂಟಿಟಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಹಾಕಿ ಕರೆದು ಅದಾದಮೇಲೆ ಮಾಡೋದು. ವಿಷಯ ಏನಪ್ಪ ಅಂತಂದರೆ, ಮಕ್ಕಳು ಸುಳ್ಳು ಹೇಳೋದು ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ತಶ್ವಿನ ಇಲ್ಲಿವರೆಗೂ ಸುಳ್ಳು ಹೇಳಿಲ್ಲ ಗೈಸ್, ಪ್ರಾಮಿಸಾಗಿ ಹೇಳ್ತೀನಿ, ಅವ್ನು ಇಲ್ಲಿವರೆಗೂ ಸುಳ್ಳು ಹೇಳಿಲ್ಲ. ಮನೆಯಲ್ಲಿ ಏನೇನು ನಡೀಲಿ ಅಥವಾ ಅವನಲ್ಲಿ ಏನೇ ಆಗಲಿ ಅದು ನನಗೂ ಬಂದು ಹೇಳ್ತಾನೆ. ಅವರಪ್ಪ ಆಫೀಸಲ್ಲಿ ಇದ್ರೂ ಪಪ್ಪಂಗೆ ಫೋನ್ ಮಾಡು ಅಂತ ಅಂದು ಪಪ್ಪಂಗೆ ಫೋನ್ ಮಾಡಿ ಹೇಳ್ತಾನೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಒಂದು ಸುಳ್ಳು ಹೇಳಿದ್ದು ನಾನು ಕೇಳಿದ್ದು, ಬಟ್ ಅದರಲ್ಲಿ ನನ್ನದೇ ತಪ್ಪು ಅನ್ನಿಸ್ತು. ಒಂದು ಟಾಯ್ಸ್ ತೊಗೊಂಡು ಬಂದಿದ್ವಲ್ಲ ಜಾತ್ರೆಲಿ, ಅದು ಮುರಿದೋಗ್ಬಿಟ್ಟಿತ್ತು. ನಾನೇನು ಮಾಡಿದೆ, ನನಗೆ ಹಿಂಗೆ ಮಾಡ್ತಾನೆ ಅಂದ್ಬಿಟ್ಟು, ಪಪ್ಪ ಬರಲಿ ಇರು, ಪಪ್ಪಂಗೆ ಹೇಳ್ಕೊಡ್ತೀನಿ, ಪಪ್ಪ ಬಂದು ಹೇಳ್ಕೊಡುತ್ತೆ ನಿನಗೆ ಅಂತ ಎಲ್ಲ ಹೇಳಿಬಿಟ್ಟೆ. ಅವನು ಫುಲ್ ಭಯ ಪಟ್ಕೊಬಿಟ್ಟಿದ್ದಾನೆ.
ಆ್ಯಕ್ಚುಲಿ ಅಲ್ಲಿ ನಂದೇ ಮಿಸ್ಟೇಕ್ ಅಂತ ಅನಿಸ್ತು. ಅವನು ಅಳ್ತಾನೋ ಇಲ್ಲ, ಏನು ಮಾಡ್ತಿಲ್ಲ, ಸುಮ್ಮನಿದ್ದಾನೆ. ಆ್ಯಂಡ್ ಅವರಪ್ಪ ಬಂದರು. ಬಂದಾದಮೇಲೆ ನನಗೆ ಹೇಳ್ತಿದ್ದಾನೆ, ಪಪ್ಪಂಗೆ ಹೇಳ್ಬೇಡಿ, ಮುಚ್ಚಿಡೋಣ, ಪಪ್ಪಂಗೆ ಹಾಳಾಗಿದ್ದು ಹೇಳೋದು ಬೇಡ, ಪಪ್ಪ ಬೈಯುತ್ತೆ, ಪಪ್ಪನಿಂದ ಮುಚ್ಚಿಡೋಣ ಅಂತ ಹೇಳ್ತಿದ್ದಾನೆ. ಬಟ್ ನಿಮಗೆ ಇದು ಸಿಂಪಲ್ ಅನ್ಸ್ಬೋದು, ಬಟ್ ನನಗೆ ಸಖತ್ ಶಾಕ್ ಆಗೋಯ್ತು. ಏನೇ ಇದ್ರೂ ಹೇಳೋಣ ಅಂತ ಹೇಳೋಣ, ಮುಚ್ಚಿಡೋಣ ಅಂತ ಹೇಳ್ತಿದ್ದಾನಲ್ಲ, ಯಾಕೆ ಅಂತ ನನಗೆ ಶಾಕ್ ಆಗೋಯ್ತು. ಹೆಣ್ಣು ನನಗೆ ಹೇಳ್ಕೊಟ್ಟೆ, ತಪ್ಪು ತಶು, ಅದು ಮುಚ್ಚಿಡಬಾರ್ದು. ಇವಾಗ ಟಾಯ್ಸ್ ಹಾಳು ಮಾಡ್ತಾ ಪಪ್ಪ ಹೇಳಿದರೆ 1-2 ನಿಮಿಷ ಬೈಯುತ್ತೆ ಅಷ್ಟೇ. ಅದಾದಮೇಲೆ ಮತ್ತೆ ಪ್ರೀತಿ ಮಾಡುತ್ತಲ್ಲ, ನೀನು ಅದು ಮುಚ್ಚಿಟ್ಬಿಟ್ಟೆ ಅಂದರೆ ಪಪ್ಪಂಗೆ ಮೋಸ ಮಾಡ್ದಂಗೆ ಆಗುತ್ತೆ. ಅದು ತಪ್ಪು. ಯಾವತ್ತು ಯಾವುದನ್ನು ಪಪ್ಪನಿಂದಾಗಲಿ ಅಮ್ಮನಿಂದಾಗಲಿ ಮುಚ್ಚಿಡಬಾರ್ದು ಅಂತ ಹೇಳಿದೆ. ಸರಿ ಅಂತಂದು ಹಿಂದ್ಗುಟ್ಲೇ ಸರಿ ಪಪ್ಪಂಗೆ ಹೇಳ್ತೀನಿ ಅಂತ ಅಂದು ಹೇಳ್ತಾ ನಮ್ಮನೆಯವ್ರು ತುಂಬ ಕರೆಕ್ಟಾಗಿ ರಿಯಾಕ್ಟ್ ಮಾಡಿದರು. ಅವ್ರು ಒಂದು ಸ್ವಲ್ಪ ಕೂಡ ಬೈಲಿಲ್ಲ. ಸರಿ ಮಾಡಿಕೊಡ್ತೀನಿ ಅಂತ ಅಂದು ಸರಿ ಮಾಡಿಕೊಟ್ರು. ಅದಾದ್ಮೇಲೆ ತಿಳಿಸಿ ಹೇಳಿದರು, ಅದಕ್ಕೆ ದುಡ್ಡು ಕೊಟ್ಟಿರ್ತೀವಿ, ಸೊ ಟಾಯ್ಸ್ ಎಲ್ಲ ಹಾಳು ಮಾಡಿಬಿಟ್ರೆ ಬೇಜಾರಾಗುತ್ತಲ್ಲ, ಪಪ್ಪ ಕಷ್ಟಪಟ್ಟು ಕೆಲಸ ಮಾಡಿರುತ್ತೆ, ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ತೊಗೊಂಡು ಬಂದು ಟಾಯ್ಸ್ ಕೊಡಿಸಿರುತ್ತೆ ನಿನಗೆ, ಸೊ ನೀನು ಅದನ್ನು ಹಾಳು ಮಾಡಿಬಿಟ್ರೆ ಪಪ್ಪಂಗೆ ಅಮ್ಮಂಗೆ ಬೇಜಾರಾಗುತ್ತಲ್ಲ ಅಂತ ತಿಳಿಸಿ ಹೇಳಿದರು. ಆ್ಯಂಡ್ ನಾನು ಅದನ್ನ ಅರ್ಥ ಮಾಡ್ಕೊಂಡ. ನನಗೆ ಅದಾದಮೇಲೆ ಯೋಚನೆ ಸ್ಟಾರ್ಟ್ ಆಗಿದ್ದು. ಸೊ ನಮ್ಮದೇ ತಪ್ಪು. ಮಕ್ಕಳು ಸುಳ್ಳು ಹೇಳೋದು ಸ್ಟಾರ್ಟ್ ಮಾಡೋದೇ ಇಲ್ಲಿಂದ. ನಾವು ಅಂದ್ಕೊಳ್ತೀವಿ ಯಾವುದೋ ಹುಡುಗನ ನೋಡಿ ಕಲ್ತಾ, ಯಾರನ್ನೋ ನೋಡಿ ಕಲ್ತಾ ಅಂತ ಅಂದ್ಬಿಟ್ಟು. ಇಲ್ಲ, ಮಕ್ಕಳು ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿರೋ ಭಯದಿಂದ. ಮೇ ಬಿ ನಾವು ಅವಾಗ ಹಾಗೆ ಮಾಡ್ತಿದ್ವಿ ಅನಿಸುತ್ತೆ. ನಮಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ನಿಮಗೆ ಹೇಳೋದು ಅದನ್ನೇ. ಸೊ ಮಕ್ಳುಗಳು ನಾರ್ಮಲಾಗಿ ಬೈಯುವಾಗ ಅಥವಾ ಏನಾದರೂ ತಪ್ಪು ಮಾಡಿದಾಗ ಭಯ ಪಡಿಸುವಾಗ ಸ್ವಲ್ಪ ಯೋಚನೆ ಮಾಡಿ. ಸೊ ಅಲ್ಲಿಂದನೇ ಅವ್ರು ಸ್ಟಾರ್ಟ್ ಮಾಡೋದು ಸುಳ್ಳು ಹೇಳೋಕ್ಕೆ. ನಾವು ಇವಾಗ ಎಜುಕೇಟೆಡ್ ಇರೋರು, ತಿಳುವಳಿಕೆ ಇರೋರು, ಸೊ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಕ್ಕಳನ್ನ ಬೆಳೆಸೋಣ ಅನ್ನೋದು ನನ್ನದೊಂದು ಇದು. ಆ್ಯಂಡ್ ನಾನು ಒಂದು ಸ್ವಲ್ಪ 100% ಅಲ್ಲದೆ ಇದ್ರೂ ಒಂದು 50% ಅಂತೂ ನಾನು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ತಕ್ಷಣ ಬೆಳೆಸ್ತಾ ಇರೋದು. ಸೊ ಅವ್ರೇನಾದರೂ ತಪ್ಪು ಮಾಡಿದಾಗ ಆಗಿರ್ಬೋದು, ಅಥವಾ ಅವ್ರೇನಾದರೂ ಬೀಳಿಸಿದಾಗ ಆಗಿರ್ಬೋದು, ಒಂದು ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡಿ. ಯಾಕಂತಂದರೆ ಯಾವುದೇ ವಸ್ತು ಪರ್ಮನೆಂಟ್ ಅಲ್ಲ, ಅದು ಬಿದ್ದು ಹೊಡೆದೋಗುತ್ತೆ. ಬಟ್ ಮಕ್ಕಳು ಒಂದು ಸತಿ ಒಂದು ಏನಾದರೂ ಕಲ್ತ್ಬಿಟ್ರೆ ಅದು ಕೊನೆವರೆಗೂ ಇರುತ್ತೆ. ಸೊ ನೋಡಿ ಮಾಡಿ ನಡ್ಕೊಳ್ಳಿ ಮಕ್ಳ ಹತ್ರ. ಹಂಗಂತ ಬೈದೇ ಇರೋಕ್ಕಾಗುತ್ತಾ? ಹಿಂಗೆ ಹೌದು, ನಾನು ಬೈತೀನಿ, ನನಗೂ ಗೊತ್ತಿಲ್ಲ ನಾನು ಇದನ್ನು ಹೆಂಗೆ ಮಾಡ್ತೀನಿ ಅಂತ ಇವಾಗ ಪ್ರಾಬ್ಲಮ್ ಗೊತ್ತಾಗಿದೆ, ಪ್ರಾಬ್ಲಮ್ಗೆ ಕಾರಣನೂ ಕೂಡ ಗೊತ್ತಾಗಿದೆ, ಅದಕ್ಕೆ ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ. ಸೊ ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ. ಇವಾಗ ತಶ್ವಿನ್ಗೆ ವರ್ಕ್ ಆಗಿರೋದು ನಿಮ್ಮ ಮಕ್ಳಿಗೆ ವರ್ಕ್ ಆಗಿರಲ್ಲ, ಆ್ಯಂಡ್ ನಿಮ್ಮ ಮಕ್ಳಿಗೆ ವರ್ಕ್ ಆಗೋದು ನನ್ನ ಮಗನಿಗೆ ವರ್ಕ್ ಆಗಲ್ಲ. ಸೊ ತಾಯಂದ್ರಿಗೆ ಎಲ್ಲದೂ ಗೊತ್ತಿರುತ್ತೆ, ಏನು ಮಾಡಿದರೆ ಏನು ಸರಿ ಆಗುತ್ತೆ, ಎಲ್ಲಿ ಸರಿ ಆಗುತ್ತೆ ಅನ್ನೋದು. ಸೊ ನೋಡಿ ಮಾಡಿ ಬೆಳೆಸಿ. ಮಕ್ಕಳು ಸುಳ್ಳು ಹೇಳ್ತಾರೆ ಅಂತ ಅಂದು ಮಕ್ಳ ಮೇಲೆ ಬ್ಲೇಮ್ ಮಾಡೋಕ್ಕೂ ಮುಂಚೆ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡಿಕೊಂಡ್ರೆ ಮೇ ಬಿ ಮಕ್ಕಳು ಸರಿ ಆಗೇ ಆಗ್ತಾರೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ಮಕ್ಕಳು ಏನು ಕಲಿತು ಬಂದಿರಲ್ಲ, ನಮ್ಮನ್ನು ನೋಡೇ ಎಲ್ಲದೂ ಕಲಿಯೋದು. ಈ ವಿಡಿಯೋ ನಿಮಗೆ ಅಂದರೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಾಂಬಾರೆಲ್ಲ ಆಯಿತು. ಟ್ರಸ್ಟ್ ಮೀ, ಸಾಂಬಾರು ಮಾತ್ರ ಸಖತ್ತಾಗಿ ಬಂದಿತ್ತು. ನೆಕ್ಸ್ಟು ಹೋಳಿಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ತಶ್ವಿನ್ ಮಲಗಿಸಿ ಹೋಳಿಗೆ ಮಾಡಬೇಕು ಅನ್ನೋದು ಯಾವಾಗಲೂ ಇರುತ್ತೆ. ಆಯಿತಾ ಗೈಸ್, ನನ್ನ ವೀಡಿಯೋಗಳು ಯಾಕೆ ಲೇಟ್ ಬರ್ತಾವಂದ್ರೆ ಅದೇ ಆಗಿರುತ್ತೆ. ತಶ್ವಿನ್ ಮಲಗಿಸಿ ನಾನು ವಾಯ್ಸ್ ಓವರ್ ಕೊಡಬೇಕಾಗಿರುತ್ತೆ. ಬಟ್ ಏನು ಅಂದರೆ ನನಗೆ ಕೆಲಸ ಇದ್ದ ದಿವಸ ಅವ್ನು ಮಲಗದೇ ಇಲ್ಲ. ನನಗೆ ಎಷ್ಟು ಸಿಟ್ಟು ಬರ್ಸಿರ್ತಾನೆ ಅಂತ ಅಂದರೆ, ಎಷ್ಟು ಮಲಗು ಅಂದರೂ ಮಲಗಿರಲ್ಲ. ಆ್ಯಂಡ್ ಸರಿ ಎದ್ದು ನಾನು ಕೆಲಸ ಮಾಡೋಣ ಅಂದರೆ ನನ್ನ ಪೇಷನ್ಸ್ನ ಯಾವ ಲೆವೆಲ್ಲಿಗೆ ಚೆಕ್ ಮಾಡಿರ್ತಾನೆ ಅಂತ ಅಂದರೆ, ನನಗೆ ಸಂಜೆ ಅನ್ನೋಷ್ಟರೊಳಗೆ ಫುಲ್ ನಮ್ಮ ಮನೆಯವರೇ ಹೇಳ್ತಾರೆ, ಏನು ಮೆಂಟ್ಲು ಥರ ಆಗ್ಬಿಟ್ಟಿಯಲ್ಲ ಅಂತ ಆ ಲೆವೆಲ್ಲಿಗೆ. ಯಾಕಂದರೆ ನಮಗೂ ಒಂದು ಅರ್ಧ ಗಂಟೆನಾದರೂ ಒಂದು ಸ್ವಲ್ಪ ಫ್ರೀ ಬೇಕು ಅನಿಸಿರುತ್ತೆ. ಒಬ್ಬಳೇ ಕೂಡ ನೋಡ್ಕೊಳ್ಳೋದು ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಹೋಳಿಗೆ ಮಾಡ್ತಾ ಇದ್ದೆ ನಾನು, ಇದೇ ಥರನೇ ಹೋಳಿಗೆ ಮಾಡೋದು ಗೈಸ್. ಮುಂಚೆ ಎಲ್ಲ ಎಷ್ಟು ವರ್ಸ್ಟಾಗಿ ಮಾಡ್ತಿದ್ದೆ, ಬಟ್ ಇವಾಗ ನಂಗೆ ತುಂಬ ಖುಷಿ ಇದೆ ನನ್ನ ಹೋಳಿಗೆ ಬಗ್ಗೆ. ಬಿಕಾಸ್ ನಾನು ಚೆನ್ನಾಗಿ ಹೋಳಿಗೆ ಮಾಡ್ತೀನಿ ಇವಾಗ. ನನ್ನ ಹಸ್ಬೆಂಡ್ಗೂ ಇಷ್ಟ ನಾನು ಹೋಳಿಗೆ ಮಾಡೋದು. ಮುಂಚೆ ಎಲ್ಲ ಹೆಂಗೋ ಮಾಡ್ತಿದ್ದೆ, ಟೇಸ್ಟು ಚೆನ್ನಾಗಿರ್ತಿರಲಿಲ್ಲ, ಆ್ಯಂಡ್ ಶೇಪ್ ಆದರೂ ಆಗಿರ್ಬೋದು ಫುಲ್ ಗಟ್ಟಿ ಇರ್ತಿತ್ತು. ಬಟ್ ಇವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದ್ರದ್ದು ನಾನು ಟೆಕ್ನಿಕ್ ಏನು ಕಲಿತೆ ಅಂತ ಅಂದರೆ, ನಾವು ಕಂಕಣನ ಎಷ್ಟು ಸಾಫ್ಟ್ ಮಾಡಿರ್ತೀವೋ ಅಷ್ಟೇ ಹೂರ್ಣನೂ ಸಾಫ್ಟಾಗಿರಬೇಕು. ಎಲ್ಲರೂ ಏನು ಮಾಡ್ತಾರೆ, ಕಂಕಣ ಸಾಫ್ಟ್ ಇರುತ್ತೆ ಅಂದರೆ ಹಿಟ್ಟು ಸಾಫ್ಟ್ ಇರುತ್ತೆ, ಆದರೆ ಒಳಗಿರೋ ಹೂರ್ಣ ಮಾತ್ರ ಗಟ್ಟಿ ಇರುತ್ತೆ. ಅವಾಗ ಏನಾಗ್ಬಿಡುತ್ತೆ, ಹೋಳಿಗೆನೂ ಗಟ್ಟಿ ಆಗುತ್ತೆ. ಆ್ಯಂಡ್ ಅದು ಸೈಡ್ ಕಂಠ ಬರುತ್ತಲ್ಲ, ಸೊ ಅದು ಬರೋಕ್ಕಾಗ್ಬಿಡುತ್ತೆ. ಯಾಕಂತಂದರೆ ಅದು ನಾವು ಸ್ಪ್ರೆಡ್ ಮಾಡಿದಾಗ ಸಾಫ್ಟ್ ಇರೋದು ಮುಂಚೆ ಹೋಗ್ಬಿಡುತ್ತೆ, ಗಟ್ಟಿ ಇರೋದು
ನೀಟಾಗಿ ಸ್ಪ್ರೆಡ್ ಆಗಲ್ಲ. ಸೊ ಅದಕ್ಕೆ ಅದು ಕಂಠ ಬರುತ್ತಲ್ಲ, ಸೊ ಅದು ಬರುತ್ತೆ. ಅದೇ ಹೂರ್ಣ ಫುಲ್ ಸಾಫ್ಟ್ ಇತ್ತು ಅಂತ ಅಂದರೆ, ಕಂಕಣದಷ್ಟು ಸಾಫ್ಟ್ ಇತ್ತು ಅಂತ ಅಂದರೆ, ಟ್ರಸ್ಟ್ ಮೀ, ಹೋಳಿಗೆ ಮಾತ್ರ ತುಂಬಾ ಸಾಫ್ಟಾಗಿ ಬರ್ತವೆ. ಇದೇ ಇದ್ರದ್ದು ಒಂದು ಟೆಕ್ನಿಕ್ ನಾನು ತಿಳ್ಕೊಂಡಿರೋದು, ನಿಮಗೂ ಕೂಡ ಹೇಳ್ತಿದ್ದೀನಿ. ಇವ್ರು ಬಂದರು, ಹೋಳಿಗೆ ಮಾಡಿ ಮುಗಿಸೋಷ್ರೊಳಗೆ ಸೀಕರಣೆ ಆ್ಯಕ್ಚುಲಿ ಹಂಗೆ ಇತ್ತು, ಸಾಂಬಾರು ಮತ್ತು ಹೋಳಿಗೆ ನಂದು, ಸೀಕರಣೆ ಅವ್ರದ್ದು ಅಂತ ಇತ್ತು. ಸೊ ಬಂದು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಹುಷಾರಿರಲಿಲ್ಲ, ಸರಿ ನಾನೇ ಮಾಡ್ತೀನಿ ಬಿಡು ಅಂದೆ. ಇಲ್ಲ ಮಾಡ್ತೀನಿ ಬಿಡು, ಅಂದರೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕಿತ್ತಲ್ಲ ಅದ್ರದ್ದು ರೆಸಿಪಿದ್ದು ಇನ್ಸ್ಟಾಗ್ರಾಮ್ಗೆ, ಮಾಡ್ತೀನಿ ಯಾಕಂತಂದರೆ ಫೋನ್ ಮತ್ತೆ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಹಣ್ಣು ತುಂಬಾ ಸ್ವೀಟ್ ಇತ್ತು, ಸಖತ್ತಂದರೆ ಸಖತ್ ಸ್ವೀಟ್ ಇತ್ತು. ಎಲ್ಲ ಹಣ್ಣು ತಿನ್ನೋಕ್ಕೆ ಆಗಲೇ ಇಲ್ಲ, ಹಾಗೆ ತಿನ್ಬೇಕಂತ ನಂಗೆ ತುಂಬ ಆಸಕ್ತಿ ಇತ್ತು. ಬಟ್ ನಾವು 4-5 ಇದ್ವಲ್ಲ, ಸೀಕರಣೆನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದಿದ್ದು. ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೈಸ್. ಆಫೀಸಿಂದ ಬಂದ ತಕ್ಷಣವೇ ಮಾಡ್ತಾರೆ. ಎಲ್ಲ ಅನ್ಕೋಬೋದು ವೀಡಿಯೋಗೋಸ್ಕರ ಮಾಡ್ತಾರೆ ಇರ್ಬೇಕು ಅಡುಗೆನ ಹಂಗೆ ಹಿಂಗೆ ಅಂತ, ಬಟ್ ಹಂಗಿಲ್ಲ ನಮ್ಮ ಮನೇಲಿ. ಡೈಲಿ ಅಂತೂ ಏನು ಮಾಡಲ್ಲ, ಈ ಥರ ಸ್ಪೆಷಲ್ ಅಡುಗೆಗಳಿದ್ರೆ, ಏನಾದರೂ ಬೋಂಡ ಆ ಥರ ಸ್ನ್ಯಾಕ್ಸ್ ಥರ ಇದ್ದರೆ ಮಾಡ್ತಾರೆ. ತುಂಬ ಜನ ಅನ್ಕೊಂತಾರೆ ವೀಡಿಯೋಗೋಸ್ಕರ ಮಾಡ್ತಿದ್ದಾರೇನೋ ಅಂತ ಅಂದರು. ಇಲ್ಲ, ಯಾರೇ ಇರಲಿ, ನಮ್ಮ ಅಪ್ಪಾಜಿ ಮನೆ ಬಂದಿರಲಿ, ಯಾರೇ ಬಂದಿರಲಿ, ಅವ್ರು ಅಡುಗೆ ಮಾಡೇ ಮಾಡ್ತಾರೆ, ನಂಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಅಂತ ಅಲ್ಲ, ನಮ್ಮ ಅತ್ತೆ ಮನೆಗೆ ಹೋದಾಗೂ ಅಷ್ಟೇ, ಅಲ್ಲಿ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ ಹಬ್ಬಗಳಲ್ಲಿ ಅಥವಾ ಏನಾದರೂ ಇದ್ದರೆ. ಸೊ ಅವಾಗೂ ನನಗೆ ಹೆಲ್ಪ್ ಮಾಡ್ತಾರೆ. ತುಂಬ ಜನ ಹೇಳ್ತಾರೆ ನಮ್ಮ ತಂಗಿಯವರೆಲ್ಲ, ಸಖತ್ ಖುಷಿ ಅನಿಸುತ್ತೆ ಕಣೆ ಈ ಥರ ಮಾಡೋದು. ನಮ್ಮ ತಂಗಿ ಮತ್ತು ಯಾರೇ ಬಂದಿದ್ರೂ ಅವ್ರು ನಾಚ್ಕೊಳ್ಳಲ್ಲ, ನನಗೆ ಹೆಲ್ಪ್ ಮಾಡಬೇಕು ಅಂತಂದರೆ ಮಾಡೇ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನನಗೆ ಏನೇ ಅಡುಗೆ ಬಗ್ಗೆ ಡೌಟ್ ಇದ್ರೂ ಫೋನ್ ಅವ್ರಿಗೆ ಹೋಗೋದು, ಇಷ್ಟ ಹಾಕ್ಲಾ ಅಷ್ಟು ಹಾಕ್ಲಾ ಅಂತ ಅದೊಂದು ಲಕ್ ಫ್ಯಾಕ್ಟ್ರು ಅಂತ ನನಗನ್ಸುತ್ತೆ. ಬಟ್ ತುಂಬ ಜನ ಅನ್ಕೊಳ್ತಾರೆ ಇವಾಗ ವೀಡಿಯೋ ನೋಡಿ, ಅಯ್ಯೋ ಅವ್ರ ಹಸ್ಬೆಂಡ್ ಅಡುಗೆ ಮಾಡ್ತಾರೆ, ನಮ್ಮ ಹಸ್ಬೆಂಡ್ ಆದರೆ ಮಾಡಲ್ಲ ಅಂತಂದು ಸುಮ್ಮನೆ ನೆಗೆಟಿವ್ ಫೀಲ್ ಮಾಡ್ಕೊತಾರೆ. ಬಟ್ ಹಂಗಿರಲ್ಲ ಗೈಸ್, ಯಾಕಂತಂದರೆ ದೇವ್ರು ಎಲ್ಲರಿಗೂ ಎಲ್ಲದನ್ನೂ ಕೊಟ್ಟಿರಲ್ಲ. ಇವಾಗ ನನ್ನ ಹಸ್ಬೆಂಡು ಅಡುಗೆ ನನಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ಮತ್ತೊಂದರಲ್ಲಿ ಏನೋ ಸ್ಪೆಷಾಲಿಟಿ ಇರುತ್ತೆ, ಅದು ನನ್ನ ಹಸ್ಬೆಂಡಲ್ಲಿ ಇಲ್ಲದೆ ಇರ್ಬೋದು. ಸೊ ಈ ಥರ ಇರುತ್ತೆ. ಇದನ್ನು ಹೇಳ್ಕೊಟ್ಟಿದ್ದು ಕೂಡ ನನ್ನ ಗಂಡನೇ. ನಾನು ಯಾವಾಗಾದರೂ ಹೇಳಿದರೆ, ನಾನು ಎಷ್ಟು ಪುಣ್ಯ ಮಾಡಿನಲ್ಲ, ಅಡುಗೆ ಎಲ್ಲ ಹೆಲ್ಪ್ ಮಾಡ್ತೀಯಲ್ಲ ಅಂತೆಲ್ಲ ಹೇಳಿದಾಗ ಅವರೇ ಹೇಳೋದು. ಹಂಗಿರಲ್ಲ, ಒಬ್ಬೊಬ್ಬರು ಒಂದೊಂದರಲ್ಲಿ ಸ್ಪೆಷಲ್ ಇದ್ದಿರ್ತಾರೆ, ಒಬ್ಬೊಬ್ಬರು ಒಂದೊಂದರಲ್ಲಿ ಹೆಲ್ಪ್ ಮಾಡೋ ಥರ ಇರ್ತಾರೆ. ನಾನು ಇದರಲ್ಲಿ ಇರ್ಬೋದು, ಮತ್ತೊಬ್ಬರು ಮತ್ತೊಂದರಲ್ಲಿ ಇರ್ಬೋದು, ಆ ಕ್ವಾಲಿಟಿ ನನ್ನಲ್ಲಿ ಇಲ್ಲ ಅನಿಸುತ್ತೆ ಅಂತ ಅವರೇ ಹೇಳ್ತಾರೆ. ಸೊ ನೋಡಿ, ಚೆನ್ನಾಗಿತ್ತು. ಊಟಕ್ಕೆ ಕೂತ್ವಿ, ನಾವು ಬೇಗನೆ ಕೂತ್ವಿ, 7:15ಗೆಲ್ಲ ಊಟಕ್ಕೆ ಕೂತ್ವಿ. ತಶ್ವಿನ ತಿನ್ನಲ್ಲ ಗೈಸ್, ನಮ್ಮ ಮನೇಲಿ ಏನೇ ಸ್ವೀಟ್ ಮಾಡಲಿ ಅವ್ನು ತಿನ್ನಲ್ಲ. ಹೋಳಿಗೆ ಸ್ವಲ್ಪ ಏನೋ ಟೇಸ್ಟ್ ನೋಡ್ದೆ ಅಷ್ಟೇ, ಏನೂ ತಿನ್ನಲ್ಲ. ಆಚೆದೊಂದು ಸ್ವಲ್ಪ ಸ್ವೀಟ್ ತಿಂತಾನೆ ಬಿಟ್ಟರೆ, ಅದು ಬೇಕ್ರಿದು ಚಾಕ್ಲೇಟು ಅನ್ನೋದು ಬಿಟ್ಟರೆ ಮನೆಯದಂತೂ ತಿನ್ನಲ್ಲ. ನಾವು ಏನು ಮಾಡಿದರೂ ತಿನ್ನಲ್ಲ. ಅದು ಮಾವಿನ ಹಣ್ಣು ಯಾರು ಗೈಸ್ ತಿಂದೇ ಇರ್ತಾರೆ, ಅದು ಹಸಿ ಇರುತ್ತೆ, ಅದು ಒಂದು ಸ್ವಲ್ಪ ನಾರು ಥರ ಬರುತ್ತಲ್ಲ, ಹಂಗೆಲ್ಲ ಇರುತ್ತೆ ಅಂತ ಹಣ್ಣನ್ನು ತಿನ್ನಲ್ಲ. ಸಖತ್ ಬೇಜಾರಾಗ್ತಿರುತ್ತೆ, ಏನೂ ತಿನ್ನಲ್ಲಲ್ಲ ಇವನು ಅಂತ ಓನ್ಲಿ ಏನು ರೈಸ್ ಐಟಮ್ಸ್ ಕೇಳ್ತಾನೆ. ಇವಾಗ ಬಿರಿಯಾನಿ ಕೇಳಿದರೆ ಬಿರಿಯಾನಿಲಿ ಪೀಸ್ ಆ ಥರ ಏನೂ ತಿನ್ನಲ್ಲ, ಜಸ್ಟ್ ರೈಸ್ ಮಾತ್ರ ಕೇಳ್ತಾನೆ. ಒಂದು ಊಟದ್ದೇ ಒಂದು ದೊಡ್ಡ ಪ್ರಾಬ್ಲಮ್ ನಮಗೆ. ಊಟ ಮಾಡೋದನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ, ಅದ್ರ ಬಗ್ಗೆ ಖುಷಿ ಇದೆ ನಮಗೆ. ಇವಾಗ ಅವ್ನಿಗೇನು ಇಷ್ಟ ಅದನ್ನು ಚೆನ್ನಾಗಿ ಮಾಡ್ತಾನೆ, ತುಂಬ ಕಾಡಿಸೋದು ಊಟಕ್ಕೆ ಆ ಥರ ಎಲ್ಲ ಏನಿಲ್ಲ. ಬಟ್ ಅವ್ನಿಗೆ ಇಷ್ಟ ಆಗೋದಾಗಿರ್ಬೇಕು ಅಷ್ಟೇ. ಚೆನ್ನಾಗಿತ್ತು ಸೀಕರಣೆ ಹೋಳಿಗೆ. ಆ್ಯಕ್ಚುಲಿ ಸೀಕರಣೆ ಏನಾಗಿರುತ್ತೆ, ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿರ್ಬೇಕು, ಯಾಕಂದರೆ ಹಣ್ಣು ಸ್ವೀಟ್ ಇತ್ತಲ್ಲ. ಸೊ ಸೀಕರಣೆ ಮಾಡೋದ್ರಿಂದ ಏನು ಹೋಳಿಗೆನೂ ಸ್ವಲ್ಪ ಸಪ್ಪೆನೇ ಮಾಡಿರ್ತೀವಿ. ಫುಡ್ ವಿಷಯದಲ್ಲಿ ಮಾತ್ರ ಗೈಸ್ ನಾವಿಬ್ಬರು ಒಂದೇ ಥರ, ಇಬ್ಬರಿಗೂ ಫುಡ್ ಅಂದರೆ ಇಷ್ಟ, ಬೇರೆ ಎಲ್ಲದರಲ್ಲೂ ಡೆಡ್ ಆಪೋಸಿಟ್ ನಾವು. ಬಟ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಅಂದರೆ ನನಗಿಷ್ಟ ಆಗೋದು ಅವ್ರಿಗಿಷ್ಟ ಇರಲ್ಲ, ಅವ್ರಿಗಿಷ್ಟ ಆಗೋದು ನನಗಿಷ್ಟ ಇರಲ್ಲ. ಬಟ್ ಮ್ಯಾನೇಜ್ ಮಾಡ್ಕೊಳ್ತೀವಿ. ಹೆಂಗಂತಂದರೆ ಇವಾಗ ನನಗಿಷ್ಟ ಇರೋದು ಮಾಡಿದರೆ ನೆಕ್ಸ್ಟ್ ಸರ್ತಿ ಅವ್ರಿಗಿಷ್ಟ ಇರೋದು ಮಾಡಿರ್ತೀವಿ. ಎಕ್ಸಾಂಪಲ್, ಇವಾಗ ಮೊಟ್ಟೆಯಲ್ಲಿ ನನಗೆ ಆಮ್ಲೆಟ್ ಇಷ್ಟ, ಅವ್ರಿಗೆ ಎಗ್ ಬುರ್ಜಿ ಇಷ್ಟ. ಒಂದು ಸತಿ ಎಗ್ ಬುರ್ಜಿ ಮಾಡಿದರೆ ಒಂದು ಸತಿ ಆಮ್ಲೆಟ್ ಮಾಡ್ತೀವಿ. ಆ ಥರ ಫುಡ್ಡಲ್ಲಿ ಇಬ್ಬರೂ ಸಖತ್ತು ಇಂಟ್ರೆಸ್ಟ್ ಇದೆ. ಅಂದರೆ ವೆರೈಟೀಸ್ ಮಾಡೋದಾಗಿರ್ಬೋದು, ಟೇಸ್ಟ್ ನೋಡೋದಾಗಿರ್ಬೋದು, ಅದರಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ ನಾವು ಫುಡ್ ಮಾತ್ರ. ಆಚೆ ಹೋಗಿನೂ ತಿನ್ನೋದು ಮುಂಚೆ ಎಲ್ಲ ಭಾಳ ಮಾಡ್ತಿದ್ವಿ, ಹುಡುಕ್ತಿದ್ವಿ ವೆರೈಟಿ ಎಲ್ಲಿ ಸಿಗುತ್ತೆ ಅಂತ. ಬಟ್ 1.5 ವರ್ಷ 2 ಇಯರ್ಸ್ ಆಯಿತು, ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಕಾನ್ಷಿಯಸ್ ಆದ್ವಿ. ನನ್ನ ಹಸ್ಬೆಂಡ್ಗೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಂದು, ಅದಾದಮೇಲೆ ಆಚೆ ಫುಡ್ ಫುಲ್ ಅವಾಯ್ಡ್ ಮಾಡ್ತೀವಿ, ಎಷ್ಟಾಗುತ್ತೆ ಅಷ್ಟು. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಬಾಯ್.